ಯಾವುದಪ್ಪ ಈ ಹಳೆ ಕಾಲದ ಮನೆ ಅನ್ಕೋತಾ ಇದ್ದೀರಾ? ನೋಡ್ರಿ, ನಾನು ಇವತ್ತು ಹಿಂಗೆ ರೆಡಿಯಾಗಿ ಎಲ್ಲಿಗೆ ಹೋಗ್ಲತ್ತಿದ ಅಂತ ಹೇಳಿ ನಾ ಈಗ ಪೆಟ್ರೋಲ್ ಪಂಪ್ ಹೋಗ್ಲತ್ತಿದ್ದೆ. ಇಂಥದೆಯಾ? ನಾವು ಸೀದಾ ಬಂದೀವಿ ಪೆಟ್ರೋಲ್ ಪಂಪಿಗೆ. ಯಾಕಂದ್ರೆ ಎಲ್ಲಿಗಾರ ಹೋಗ್ಬೇಕಂದ್ರೆ ಗಾಡಿಯಾಗ ಫಸ್ಟ್ ಪೆಟ್ರೋಲ್ ಬೇಕು. ಸೊ ನಾ ಇವತ್ತು ಮಟ್ಟ ಬಿಸ್ಲಾಗ ಎಲ್ಲಿ ಹೋಗ್ಲತ್ತಿದ್ದೇವೆ ಅಂದ್ರೆ ನಮ್ಮ ಬೆಸ್ಟಿಗೆ ನೋಡ್ಲಕ್ಕ ಅವ್ರ ಊರಿಗೆ ಬಂದಿದ್ದೇವೆ. ಯಾಕಂದ್ರೆ ಸಮರ್ ಹಾಲಿಡೇಸ್ನಾಗ ಆಕಿನ ಊರ ಕಡೆ ಬಂದಾಳ. ಸೊ ನೋಡ್ಲಕ್ಕಂತ ಬಂದಿದ್ದೆವು. ಈ ಹಳ್ಳಿ ಊರಾಗಿನ ಮನೆಗಳು ನೋಡ್ಲಿಕ್ಕೆ ಒಂಥರ ಖುಷಿ ಅನ್ನಿಸ್ತು. ನನಗಂತರ ಭಾಳ ಖುಷಿ ಆಗ್ತದೆ. ಬಟ್ ನನ್ನ ಬೆಸ್ಟಿನೇ ಕಾಣಲು ಹೋಗಳ. ಆಕಿನ ಗೆಟಪ್ ನೋಡ್ರಿ. ನೋಡ್ರಿ, ನಾವು ಬಂದಿನ ಖುಷಿಗೆ ಫ್ಯಾನ್ ಗೀನ್ ಎಲ್ಲ ಹಚ್ದಳು. ಬಿಸ್ಲಾಗಿನ ಬಂದಿದ್ದೇವಂತ. ಬಟ್ ಫ್ಯಾನ್ ಎಲ್ಲ ಹತ್ತಲ್ಲ ಮನೀಗ. ಅಷ್ಟು ತಣ್ಣಗಿತ್ತು. ನೀರು ಕೊಟ್ಟು ನೀರು ಕೊಂಡು ನಾವು ಸೀದಾ ಹೋದೀವಿ ನೋಡ್ರಿ ಹೊಲಕ್ಕೆ. ಕಲ್ಲಂಗಡಿ ನೋಡ್ತಿದ್ದಂಗೆ ಭಾಳ ಖುಷಿ ಆಯಿತು. ನಾವು ಕಲ್ಲಂಗಡಿ ಸಲಿಗೆ ಬಂದಿದ್ದೆವು ನೋಡ್ರಿ. ಫಸ್ಟ್ ಕ್ಲಾಸಾಗಿ ಕಲ್ಲಂಗಡಿ ಒಂದು ಕಟ್ ಮಾಡೇ ಕೊಟ್ಟಳು. ಯಪ್ಪ ಎಷ್ಟು ಸ್ವೀಟ್ ಇತ್ತಂದ್ರೆ ನೋಡ್ರಿ, ರೆಡ್ ಆಗದ. ಭಾಳ ಚಂದ ಇತ್ತು ಕಲ್ಲಂಗಡಿ. ಆಯ್ತು ನೋಡ್ರಿ, ಮತ್ತು ನಾವು ಬಂದೀವಿ ಮಾವಿನ ಸೈಡ್. ಮಾವಿನ ಹಣ್ಣು ಎಷ್ಟು ಚಂದ ಹತ್ತೇವಲ್ಲ, ವಾವ್. ನೋಡಿದ್ರೆ ಕಟ್ ಮಾಡಿ ಖಾರ ಉಪ್ಪು ಹಚ್ಚಿ ತಿಂದ್ರೆ ಭಾಳ ಖುಷಿ ಆಯ್ತದಂತ ನಾವು ನೋಡ್ರಿ ಮಾವಿನಕಾಯಿ ತೊಗೊಂಡು ಫುಲ್ ಎಂಜಾಯ್ ಮಾಡಿದೆವು ನೋಡ್ರಿ. ಯಾಕಂದ್ರೆ ಸಮರ್ ಹಾಲಿಡೇಸ್ ಸಿಕ್ಕಿದ್ದಂಗೆ ಸಾಕು ನಮ್ಗಂತ್ರ. ನೋಡ್ರಿ, ಇದು ಹೆಂಗೆ ನೋಡ್ಲತ್ತದಂದ್ರೆ ನನಗೆ ಯಾಕೋ ಏನೋಕಿ ಬ್ಲ್ಯಾಕ್ ಡ್ರೆಸ್ ಹಾಕೊಂಡೋಳಂತ ಹೊಡಿಲಕ್ಕೆ ಹೊಂಟದ ನೋಡ್ರಿ ವಿಡಿಯೋ ಮಾಡ್ಲತ್ರ. ನನ್ನ ಈ ಟುಡೇಸ್ ಸೆಕೆಂಡ್ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಇನ್ನೂ ನನ್ನ ಪೇಜಿಗೆ ಯಾರು ಫಾಲೋ ಮಾಡಿಲ್ಲ ತಪ್ಪದೆ ಫಾಲೋ ಮಾಡಿ.